ಮತ್ತೊಂದು ಉತ್ತರ ಕರ್ನಾಟಕ ಸ್ಪೆಷಲ್ ಜುನಕದ ವಡಿ ಅಥವಾ ಪಿಟ್ಲ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ 1 ಕಪ್ಪು ಕಡಲೆ ಹಿಟ್ಟು, ಜೀರಿಗೆ, ಸಾಸಿವೆ, ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಅರಿಶಿನ, ಎಳ್ಳು ಮತ್ತು ಗಸಗಸೆ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ರುಚಿಗೆ ತಕ್ಕಷ್ಟು ಖಾರ. ಬೇಕಾದರೆ ನೀವು ಹಸಿಮೆಣಸಿನ್ಕಾಯಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಕಟ್ ಮಾಡಿರುವಂತಹ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ. ಕರಿಬೇವು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ನಾವು ಸಾಧ್ಯವಾದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕಾಗತ್ತೆ. ಏನಕ್ಕಂದರೆ ನಾವು ವಡಿ ಮಾಡಬೇಕಾದ್ರೆ ದಪ್ಪದಾಗಿ ಕಟ್ ಮಾಡಿರುವಂತಹ ಸೊಪ್ಪು ಅಥವಾ ಈರುಳ್ಳಿ ಇತ್ತು ಅಂದರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದರೆ ನೀವು ಮೊದಲೇ ಹುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಆ ಪೇಸ್ಟ್ನ ಇದರೊಳಗೆ ಈ ಟೈಮಲ್ಲಿ ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಈರುಳ್ಳಿ ಬಾಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ಲು ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಮ್ಯಾಕ್ಸಿಮಮ್ ಜನ ಹಸಿ ಖಾರದಲ್ಲಿ ಮಾಡ್ತಾರೆ. ಅರಿಶಿನದ ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀವು ಬೇಕಾದ್ರೆ ಒಣ ಕೊಬ್ಬರಿನ ಸ್ವಲ್ಪ ತುರಿದ್ಬಿಟ್ಟು ಇದರಲ್ಲಿ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ ಫ್ರೈ ಆದಮೇಲೆ. ಆಮೇಲೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಇಲ್ಲ ಅಂದರೆ ಕುಬ್ಸದ ಕಾರ್ಯಕ್ರಮದಲ್ಲಂತೂ ಕಂಪಲ್ಸರಿ ಈ ಜುನಕದ ವಡಿನ ಮಾಡೇ ಮಾಡ್ತಾರೆ. ಒಂದು ಯಾವುದಾದ್ರೂ ಬಟ್ಲು ತೊಗೊಳ್ಳಿ, ಆ ಬಟ್ಲಿನಿಂದನೇ 1 ಕಪ್ಪದಷ್ಟು ಅಥವಾ 1 ಬಟ್ಲದಷ್ಟು ನೀರು ಹಾಕ್ಕೊಳ್ಳಿ. ಅದೇ ಕಪ್ನಿಂದ ನಾವು ಹಿಟ್ಟನ್ನು ಅಳತೆ ಮಾಡ್ಕೋಬೇಕಾಗತ್ತೆ. ಇವಾಗ ನೀವು ಸ್ವಲ್ಪ ಹುಳಿ ಮತ್ತು ಬೆಲ್ಲ ಕೂಡ ಹಾಕ್ಕೋಬಹುದು, ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಹುಳಿ ಮತ್ತು ಬೆಲ್ಲ ಇದರಲ್ಲಿ ಹಾಕ್ತಾಯಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1-2 ಕುದಿ ಬರೋ ತನಕ ಕುದಿಲಿಕ್ಕೆ ಬಿಟ್ಬಿಡೋಣ, ಯಾಕೆಂದರೆ ನಾವು ಮಸಾಲೆ ಖಾರನ ಹಾಕಿದ್ದೀವಲ್ವ, ಅದಕ್ಕೋಸ್ಕರ. ಲೋ ಫ್ಲೇಮಲ್ಲಿ ನೀವು ಇದನ್ನು ಕುದಿಸ್ಕೊಳ್ಳಿ. ಈ ರೀತಿ ಕನ್ಸಿಸ್ಟೆನ್ಸಿ ಇರಲಿ. ನೋಡಿ, ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನೀವು ಹುಳಿ ಮತ್ತು ಬೆಲ್ಲ ಹಾಕೋಬಹುದು. ನಾನು 1 ಕಪ್ಪದಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ 1 ಕಪ್ಪು ಮತ್ತು 2 ಟೇಬಲ್ ಸ್ಪೂನಷ್ಟು ಹಿಟ್ಟು ಹಾಕಿದ್ದೀನಿ. ಮೀಡಿಯಮ್ ಗಾತ್ರದ ಹಿಟ್ಟು ಇರಲಿ. ತುಂಬ ದಪ್ಪದಾಗಿ ನಾವು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದರೆ ಅದಕ್ಕೆ ನೀರು ಜಾಸ್ತಿ ಬೇಕಾಗತ್ತೆ. ಮತ್ತು ಪೌಡರ್ ಥರ ಫೈನ್ ಮಾಡ್ಕೊಂಡು ಬಂದಿದ್ರೆ ಅದಕ್ಕೆ ನೀರು ಕಡಿಮೆ ಬೇಕಾಗತ್ತೆ. ನೀವು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಒಂದು ಕೈಯಿಂದ ಹಿಟ್ಟನ್ನು ಹಾಕ್ತಾ ಇನ್ನೊಂದು ಕೈಯಿಂದ ನೀವು ಕಲಿಸ್ತಾ ಹೋಗಿ, ಇಲ್ಲಾಂದರೆ ಗಂಟುಗಳು ಆಗೋ ಚಾನ್ಸಸ್ ಇರುತ್ತೆ. ನನಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಅನ್ನಿಸ್ತಿದೆ, ಅದಕ್ಕೆ ನಾನು 2 ಚಮಚದಷ್ಟು ಹಿಟ್ಟು ಹಾಕ್ತಾಯಿದ್ದೀನಿ. ಟೋಟಲಾಗಿ 1 ಕಪ್ಪು 2 ಚಮಚದಷ್ಟು ಹಿಟ್ಟು ಹಾಕಿದ್ದೀನಿ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಫಾಸ್ಟಾಗಿ ನಾವು ಕಲಿಸ್ಬೇಕಾಗತ್ತೆ. ಗಂಟುಗಳಾದರೆ ಟೇಸ್ಟು ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ನೀವು ಇದನ್ನು ಕಲಿಸ್ಕೊಳ್ಳಿ, ಇಲ್ಲಾಂದರೆ ಕೈ ಸುಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರಲಿ. ಇವಾಗ ಒಂದು ಪ್ಲೇಟು ಮುಚ್ಚಿಬಿಟ್ಟು ನಾವು ಒಂದು 2 ನಿಮಿಷವರೆಗೂ ಬಿಟ್ಬಿಡೋಣ. 2 ನಿಮಿಷ ಆದಮೇಲೆ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡಿ. ಇವಾಗ ವಡಿ ಮಾಡಲಿಕ್ಕೆ ಒಂದು ಪ್ಲೇಟ್ ತೊಗೊಳ್ಳೋಣ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೋಬೇಕಾಗತ್ತೆ. ನಾನಿಲ್ಲಿ ಪ್ಲೇಟ್ನ ಉಲ್ಟಾ ಹಾಕಿದ್ದೀನಿ, ನಾವು ವಡಿ ಬಿಡಿಸ್ಬೇಕಾದ್ರೆ ಈಸಿ ಆಗಲಿ ಅಂತ. ಅದಕ್ಕೆ ಸ್ವಲ್ಪ ಎಳ್ಳು, ಗಸಗಸೆ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿನ ಸ್ಪ್ರೆಡ್ ಮಾಡ್ಕೊಳ್ಳಿ. ಕಾಣೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನೋದಕ್ಕೂ ಟೇಸ್ಟಿಯಾಗಿ ಇರುತ್ತೆ.
ಒಂದು 4 ರಿಂದ 5 ನಿಮಿಷ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಪಿಟ್ಲ ರೆಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ಬೇಕಾದ್ರೆ ಸ್ವಲ್ಪ ತಿಂದ್ಬಿಟ್ಟು ಕೂಡ ನೋಡಬಹುದು ಹಿಟ್ಟು ರೆಡಿಯಾಗಿದೆಯೋ ಇಲ್ಲೋ ಗೊತ್ತಾಗತ್ತೆ. ಇವಾಗ ಇಮ್ಮಿಡಿಯೇಟಾಗಿ ನಾವು ರೆಡಿ ಮಾಡಿರುವಂಥ ಪ್ಲೇಟ್ಗೆ ಹಾಕಬೇಕಾಗತ್ತೆ. ಸ್ವಲ್ಪ ಕೂಡ ತಡ ಆದರೆ ವಡಿ ಮಾಡೋದಕ್ಕೆ ಆಗಲ್ಲ. ಒಂದು ಬಟ್ಲು ತಗೊಳ್ಳಿ, ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಬಿಟ್ಟು ಈ ರೀತಿ ನಿಧಾನವಾಗಿ ಆ ಪ್ಲೇಟ್ ಮೇಲೆ ಹರಡಿಸಿ. ಇಲ್ಲ ಅಂದರೆ ನೀವು ಕೈಯಿಂದ ಆಗತ್ತೆ ಅಂದರೆ ಮಾಡ್ಕೊಳ್ಳಿ. ನನಗೆ ರೂಢಿ ಇದೆ, ಅದಕ್ಕೆ ನಾನು ಕೈಯಿಂದ ಮಾಡ್ತಾಯಿದ್ದೀನಿ. ತುಂಬ ಬಿಸಿ ಇರುತ್ತೆ, ನಿಧಾನವಾಗಿ ನೀವು ಮಾಡ್ಬೋದು. ಇಲ್ಲಾಂದರೆ ಲಟ್ಟಣಿಗೆಯಿಂದ ನಿಧಾನವಾಗಿ ಲಟ್ಟಿಸ್ಕೊಳ್ಬೋದು. ಈ ವಡಿನ ಎಷ್ಟು ದಪ್ಪದಾಗಿ ಬೇಕೋ ಅಷ್ಟು ದಪ್ಪದಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ತೆಳುವಾಗಿ ಕೂಡ ನೀವು ಲಟ್ಟಿಸ್ಕೋಬಹುದು ಅಥವಾ ತಟ್ಕೋಬಹುದು. ಉತ್ತರ ಕರ್ನಾಟಕ ಸ್ಪೆಷಲ್ ಭಾಗದ ಮಸಾಲೆ ಖಾರ ವಿಡಿಯೋ ಕೂಡ ಅಪ್ಲೋಡ್ ಇದೆ, ನೀವು ಅದು ಕೂಡ ನೋಡಬಹುದು. ನಾವು ತಿಂಗಳಲ್ಲಿ ಒಮ್ಮೆ ಆದರೂ ಈ ರೀತಿ ಮಾಡ್ಕೊಂಡು ತಿಂತೀವಿ. ಶ್ರಾವಣದಲ್ಲಿ ಅಂತೂ ತುಂಬ ಸಲ ಮಾಡ್ತಾ ಇರ್ತೀವಿ. ಮೇಲ್ಗಡೆ ಸ್ವಲ್ಪ ಗಾರ್ನಿಷಿಂಗ್ಗೆ ಕೊಬ್ಬರಿನ ತುರಿದು ಹಾಕ್ಕೊಳ್ಳಿ. ಗಸಗಸೆ ಮತ್ತು ಎಳ್ಳು ಕೂಡ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಕೂಡ ನೀವು ಕಟ್ ಮಾಡಿ ಹಾಕಬಹುದು. ನೀವು ಬುತ್ತಿ ಏನಾದರೂ ಕಟ್ತಾ ಇದ್ದರೆ ಇದಕ್ಕೆ ನೀರಿನ ಅಂಶ ತಾಗಿಸ್ಬೇಡಿ, ಇಲ್ಲಾಂದರೆ ಹಾಳಾಗತ್ತೆ. ನೀರಿನ ಅಂಶ ತಾಗಲಿಲ್ಲ ಅಂದರೆ 2 ದಿನದವರೆಗೂ ಏನೂ ಹಾಳಾಗಲ್ಲ. ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಥಾಲಿ ಕೂಡ ಅಪ್ಲೋಡ್ ಇದೆ, ನೀವು ಅದು ಕೂಡ ನೋಡಬಹುದು. ಎಣ್ಗಾಯಿ ಪಲ್ಯ ಕೂಡ ಅಪ್ಲೋಡ್ ಇದೆ, ಅದು ಕೂಡ ನೀವು ನೋಡಬಹುದು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಇಲ್ಲಿ ನೋಡಿ ವಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿ ಆಗಿರಿ. Thanks for watching my video.